ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಶೃಂಗೇರಿಗೆ ಹೋಗಿ ಪಾಪುಗೆ ಅಕ್ಷರ ಅಭ್ಯಾಸ ಮಾಡಬೇಕು ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಶೃಂಗೇರಿಗೆ ಹೋಗ್ತಾ ಇದ್ದೀನಿ. ನಿಮ್ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ದಾರೆ, ಇನ್ನೂ ಅಕ್ಷರಾಭ್ಯಾಸ ಆಗಿಲ್ಲ, ಮಾಡಿಸ್ಬೇಕು ಅನ್ನೋರು ಈ ಲಾಗ್ ಪೂರ್ತಿ ನೋಡಿ, ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಾವು ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಿಕಾಸ್ ಏನಂದರೆ ಆ ಕಡೆ ತುಂಬ ಮಳೆ ಬರೋದ್ರಿಂದ ರಿಸ್ಕ್ ಮಾಡ್ಕೊಳೋದು ಬೇಡ. ನಾವು ಅಂದ್ಕೊಂಡ್ವಿ KSRTC ಅಶ್ವಮೇಧ ನಾನ್ ಸ್ಟಾಪ್ ಬಸ್ ಇರುತ್ತೆ, ಬೆಳಿಗ್ಗೆ ಬೇಗ ರೀಚ್ ಆಗ್ಬೋದು ಅಂತ. ಬಟ್ ಅಲ್ಲೇ ನಾವು ತಪ್ಪು ಮಾಡಿದ್ದು. ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ಫ್ರೆಂಡ್ಸ್. ನೀವು ಹೋಗ್ಬೇಕಂದ್ರೆ ಬುಕ್ ಮಾಡ್ಕೊಂಡೇ ಹೋಗಿ, ಯಾಕಂದ್ರೆ ಕೊನೆ ಸೀಟ್ ಅಂತೂ ಸಿಕ್ಬಿಟ್ರೆ ಫುಲ್ ಜಾಗರಣೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ 360 ಡಿಗ್ರಿ ನಮ್ಮನ್ನ ಕುಲುಕ್ಸ್ಬಿಡ್ತು ಬಸ್ಸು. ನೈಟ್ ಎಲ್ಲ ಫುಲ್ ಜಾಗರಣೆಯಲ್ಲೇ ಹೋಗಿದ್ದೀವಿ. ನಾವು ಶೃಂಗೇರಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು, ಬಟ್ ನಮಗೆ ಗೊತ್ತಿರಲಿಲ್ಲ ಫ್ರೀ ಬುಕ್ಕಿಂಗ್ ಮಾಡಬೇಕು ಅಂತ. ಬಟ್ ನಾವು ಅಲ್ಲೋದ್ಮೇಲೆ ಗೊತ್ತಾಗಿದ್ದು. ನೀವು ಯಾರಾದರೂ ಹೋಗೋರಿದ್ರೆ ಮುಂಚಿತವಾಗಿಯೇ ಫ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಅಲ್ಲಿ ರೂಮ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ಫ್ರೆಶ್ ಅಪ್ ಆಗೋಕ್ಕೆ ಅಲ್ಲಿ ರೂಮ್ ಕೊಡ್ತಾರೆ, ಕೇಳಿ. ಬಟ್ ನನ್ಗನ್ಸಿದ ಪ್ರಕಾರ ಅದು ವರ್ತೇಬಲ್ ಅನಿಸ್ತು, ಯಾಕಂದರೆ ನಾವೆಲ್ಲೇನು ಸ್ಟೇಯಿಂಗ್ ಇರಲ್ಲ. ಸೊ ಹೇಗಿದ್ರು ನಾವಲ್ಲಿ ಶೃಂಗೇರಿಯಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಲ್ವ. ಸೊ ಹಾಗಾಗಿ ಇದು ವರ್ತೇಬಲ್ ಅನಿಸ್ತು. ಅಕ್ಷರ ಅಭ್ಯಾಸ ಮಾಡೋಕ್ಕೆ ಫಸ್ಟ್ ಟೋಕನ್ ತೊಗೊಬೇಕು ಫ್ರೆಂಡ್ಸ್. ಇದ್ರ ಕಾಸ್ಟ್ ಬಂದು 500 ಆಗುತ್ತೆ. ನಾನು ಟೋಕನ್ ತೊಗೊಂಡು ಆ ಶಾರದಾಂಬೆ ತಾಯಿನ ದರ್ಶನಕ್ಕೆ ಹೋದೆ. ದರ್ಶನ ಮಾಡಿಕೊಂಡು ಅಕ್ಷರ ಅಭ್ಯಾಸಕ್ಕೆ ಬಂದೆ. ಅಲ್ಲೇ ಎಲ್ಲ ಪ್ರೊವೈಡ್ ಮಾಡಿದ್ರು, ನಾವೇನು ತೊಗೊಂಡು ಹೋಗೋದೇನು ಬೇಡ. ಬಟ್ ನಾನು ಸ್ಲೇಟ್ ತೊಗೊಂಡು ಹೋಗಬೇಕು ಅಂದಿದ್ದಕ್ಕೆ ನಾನು ಸ್ಲೇಟ್ ತೊಗೊಂಡು ಹೋಗಿದ್ದೆ. ಬಟ್ ಸ್ಲೇಟು, ಬೆಳ್ಪ, ಹಕ್ಕಿ ಎಲ್ಲ ಅವರೇ ಕೊಡ್ತಾರೆ. ಅಕ್ಷರ ಅಭ್ಯಾಸ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7:30ಯಿಂದ ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. ಸಂಜೆ 4:30ಯಿಂದ 9 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಯಾರಾದರೂ ಮಾಡಿಸ್ಬೇಕು ಅನ್ನೋರು ಈ ಟೈಮಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಫೈನಲಿ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿದ್ದಾಯಿತು ಫ್ರೆಂಡ್ಸ್. ಎಲ್ಲ ಮಕ್ಕಳಿಗೂ ಆ ಶಾರದಾಂಬೆ ತಾಯಿ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊತೀನಿ. ಶೃಂಗೇರಿಯ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಒಳಗಡೆ ವಿದ್ಯಾ ಗಣಪತಿ, ವಿದ್ಯಾ ಶಿವಲಿಂಗ ಇದೆ ಫ್ರೆಂಡ್ಸ್. ಇಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದ ತಕ್ಷಣ ಅಲ್ಲಿ ಆನೆ ಇದೆ, ಆನೆ ಹತ್ರನೂ ಆಶೀರ್ವಾದ ತಗೊಂಡ್ವಿ. ಪ್ರಸಾದ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಹಾಗಾಗಿ ನಾವು ಪ್ರಸಾದಕ್ಕೆ ಹೋದ್ವಿ. ಯಾಕಂದರೆ ನಾವು ತಡಿತೀವಿ, ಮಕ್ಕಳು ತಡಿಯೋದಿಲ್ವಲ್ಲ. ಸೊ ಹಾಗಾಗಿ ಹೋದ್ವಿ ಊಟಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಹಾಲು ಅನ್ಬೋದು. ಆ ಪ್ರಸಾದ ಅಂತೂ ಅಮೃತ ಇದ್ದಂಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ದೇವಸ್ಥಾನ ಹಿಂದ್ಗಡೆ ಲೇಕ್ ಇದೆ ಫ್ರೆಂಡ್ಸ್, ಅಲ್ಲಿ ಮೀನಿದೆ. ಸೊ ಮಕ್ಕಳು ನೋಡಿದ್ರೆ ಎಕ್ಸೈಟ್ ಆಗ್ತಾರಲ್ವ, ಅದಕ್ಕೆ ಅಲ್ಲೋಗಿ ತೋರಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.